ಮುರುಗೇಶ್ನ ಪಟ್ಟಿ ಅಂತಾರೆ ತಟ್ಟೆಲಿ ಅದು ಕೆಳಗಡೆ ಇಟ್ಬಿಟ್ಟು ಪುಷ್ಪಕ್ಷ ಇದರಲ್ಲಿ ಹಾಕಿ ಪುಷ್ಪ ಅಲ್ಲೇ ಹೇಳಿ ಆ ಮಕ್ಕಳು ಮುಂದೆ ಕರೀರಿ ಬನ್ನಿಮ್ಮ ಸ್ವಲ್ಪ ಚಿಕ್ಕ ಮಕ್ಕಳು ತಂದ್ರ ಒನಕೆ ಹಾಂ ಒನಕೆ ಕೊಳ್ಳ ತಗೊಳ್ಳಿ ಸ್ವಲ್ಪ ಸ್ವಲ್ಪ ಹೂವು ಕಟ್ಬಿಡಿ ಯಾರಾದ್ರೂ ಹೆಣ್ಮಕ್ಳಿಗೆ ಬೇರೆ ಕಡಿಮೆ ದಶರಥನ 3 ಜನ ಪತ್ನಿಯರು ಆಸ್ಥಾನದಲ್ಲಿ ಬಿಟ್ಟು ದಶರಥ ಮಹಾರಾಜ ಅನೇಕ ವಯೋವೃದ್ಧ ಅಂದ್ರೆ ವರ್ಷಗಳ ಕಾಲ ಬದುಕಿರುವುದರಿಂದ ವಯೋವೃದ್ಧನಾಗಿರ್ತಾನೆ. ಅದಕ್ಕೋಸ್ಕರ ತಮ್ಮ ಪುರೋಹಿತರನ್ನು ಮತ್ತು ತನ್ನ ಮಂತ್ರಿಗಳನ್ನು ಮೊದಲು ಕಳಿಸಿಕೊಡ್ತಾರೆ. ನೀವು ಮೊದಲು ಹೋಗಿ ವಿಚಾರವನ್ನು ಮುಟ್ಟಿಸಿ ನಂತರ ನಾನು ಹಿಂದೆ ಬರ್ತೀನಿ ಅಂತ ಹೇಳಿ ದಶರಥ ಮಹಾರಾಜ ಸ್ವಲ್ಪ ನಿಧಾನವಾಗಿ ಬರುತ್ತಾರೆ. ಅದಕ್ಕೆ ಮುಂಚೆ ಪುರೋಹಿತರು ಮತ್ತೆ ಸೇನಾಧಿಪತಿ ತನ್ನ ಮಂತ್ರಿ ಎಲ್ಲ ಕೂಡ ಜನಕ ಮಹಾರಾಜನ ಜನಕಪುರಿಗೆ ಎಲ್ಲರೂ ಪ್ರಯಾಣ ಬೆಳೆಸ್ತಾರೆ. ಆ ಸಮಯಕ್ಕೆ ಹೋಗಿ ಆ ಜನಕ ಮಹಾರಾಜನ ಆಸ್ಥಾನದಲ್ಲಿ ದಶರಥ ಬರುವಂತ ವಿಚಾರವನ್ನು ಆ ಜನಕರಾಜನಿಗೆ ಮುಟ್ಟಿಸ್ತಾರೆ. ಜನಕ ಮಹಾರಾಜ ಅರ್ಘ್ಯಪಾದ್ಯಾದಿಗಳನ್ನು ತೆಗೆದುಕೊಂಡು ತನ್ನ ರಾಜ್ಯದ ದ್ವಾರದ ಸಮೀಪಕ್ಕೆ ಬರ್ತಾನೆ. ಬಂದಂತಹ ಜನಕ ಮಹಾರಾಜ ದಶರಥ ಮಹಾರಾಜನಿಗೆ ಪಾದ ಪ್ರಕ್ಷಾಳನ ಮಾಡೋದಕ್ಕೆ ಹೋಗ್ತಾರೆ. ಆಗ ಚಕ್ರವರ್ತಿ ಅಂದ್ರೆ ಭೂಮಂಡಲವನ್ನೇ ಪರಿಪಾಲನೆ ಮಾಡುವಂತಹ ಚಕ್ರವರ್ತಿ ದಶರಥ ಮಹಾರಾಜ ಒಂದು ಸಣ್ಣ ರಾಜ್ಯದ ಈಗಿನ ನೇಪಾಳ ದೇಶ ಅಂತ ಹೇಳ್ತೀವಿ ಆ ಒಂದು ದೇಶದ ರಾಜ ಜನಕ ರಾಜ ಆಗಿರ್ತಾರೆ. ಆಗ ದಶರಥನ ಬಂದಿದ ತಕ್ಷಣ ಜನಕರಾಜ ಕಾಲು ತೊಳೆಯೋದಕ್ಕೆ ಹೋಗ್ಬೇಕಾದ್ರೆ ಆಗ ದಶರಥ ಹೇಳ್ತಾನೆ, ಅಯ್ಯ ಇದು ನಿನ್ನ ಒಂದು ಕೆಲಸ ಮಾಡೋದಲ್ಲ, ನೀನು ಮಾಡೋದಲ್ಲ. ಕಾರಣ ಏನಪ್ಪಾ ಅಂದ್ರೆ ಯಾವಾಗಲೂ ಕೊಡುವರ ಕೈ ಮೇಲಿರುತ್ತೆ, ಪಡೆಯುವರ ಕೈ ಕೆಳಗಡೆ ಇರುತ್ತೆ. ಅಂದ್ರೆ ನೀನು ಕನ್ಯಾ ಅವಧಾನವನ್ನು ಮಾಡಿಕೊಡ್ತಾ ಇದೀಯಾ. ಆದ್ದರಿಂದ ಇಲ್ಲಿ ದೊಡ್ಡಸ್ತಿಗೆ ಹೆಚ್ಚಿನ ಜವಾಬ್ದಾರಿ ನಿನ್ನದಿರುವುದರಿಂದ ನಾನು ಪಡೆಯಲು ಬಂದಿರುವನು, ಆದುದರಿಂದ ನನ್ನ ಸ್ಥಾನ ಕೆಳಗಡೆ ಇರುತ್ತೆ. ಆದುದರಿಂದ ನೀನು ನನಗೆ ಇಷ್ಟೊಂದು ಗೌರವ ತೋರುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅಲ್ಲಿಂದ ಆ ಸ್ಥಾನಕ್ಕೆ ಹೋಗ್ತಾರೆ. ಆಗ ಎಲ್ಲ ಕುಳಿತುಕೊಂಡು ಮಾತಾಡಿ ವಿವಾಹಕ್ಕೆ ಅಣಿ ಆಗ್ತಾರೆ. ವಿವಾಹ ಮಾಡಬೇಕು. ಆ ಸಮಯದಲ್ಲಿ ಅಲ್ಲೇ ಇದ್ದಂತಹ ವಸಿಷ್ಠರು ಜನಕರಾಜನಿಗೆ ಇನ್ನೊಬ್ಬ ತಮ್ಮ ಇರ್ತಾರೆ. ಆ ತಮ್ಮನಿಗೆ ಇಬ್ಬರು ಹೆಣ್ಣು ಮಕ್ಕಳಿರ್ತಾರೆ. ಸೀತಾ ಮಹಾಲಕ್ಷ್ಮಿ ಅಯೋಜನನಿ ಅಂದ್ರೆ ಅಗ್ನಿಜನ. ಆಕೆ ಯಾವುದೇ ಒಂದು ಗರ್ಭದಿಂದ ಹುಟ್ಟೋದಿಲ್ಲ. ಆಕೆ ಭೂಮಿಯಲ್ಲಿ ಸಿಕ್ಕಿರೋದ್ರಿಂದ ಸಾಕು ಮಗಳಾಗಿರ್ತಾಳೆ. ಅವರಿಗೆ ಸ್ವಂತ ಮಗಳಾಗಿ ಊರ್ಮಿಳಾದೇವಿ ಜನಿಸಿರ್ತಾಳೆ. ಜನಕರಾಜ ಮತ್ತೆ ಸತ್ಯರಾಣಿ ಎಂಬ ಮಹಾರಾಣಿ ಇವರಿಗೆ ಜನಿಸಿರುವುದು ಊರ್ಮಿಳ ತನ್ನ ಸ್ವಂತ ಮಗಳು. ಸೀತಾ ಮಹಾಲಕ್ಷ್ಮಿ ಭೂಮಿಯಲ್ಲಿ ಸಿಕ್ಕಿರುವಂತ ಒಂದು ಕನ್ಯೆ. ಅದಾದ ನಂತರ ಆ ತಮ್ಮನ ಮಕ್ಕಳಾದಂತಹ ಮಾಂಡವಿ ಮತ್ತು ಶ್ರುತಿಕೀರ್ತಿ ಅಂತ ಇಬ್ಬರು ಹೆಣ್ಣು ಮಕ್ಕಳು ಇರ್ತಾರೆ. ಅದೇ ರೀತಿಯಾಗಿ ಈ ವಸಿಷ್ಠ ಮಹಾಋಷಿಗಳು ಜನಕರಾಜನಿಗೆ ಹೇಳ್ತಾರೆ, ನಿನ್ನ ತಮ್ಮನ ಮಕ್ಕಳಿಗೂ ಕೂಡ ದಶರಥನಿಗೆ 4 ಜನ ಮಕ್ಕಳಿರುವುದು, ಅದರಲ್ಲಿ ರಾಮಸಹಿತವಾಗಿ 3 ಜನ ಮಕ್ಕಳು. ಅವರಿಗೂ ಏಕಕಾಲದಲ್ಲಿ ವಿವಾಹ ಮಾಡಬಹುದು, ಅವರನ್ನು ಬರಮಾಡ ಹೇಳುವುದು ಎಲ್ಲರ ಒಪ್ಪಿಗೆ ಸೂಚಿಸಿ ಆ ನಂತರ ವಿವಾಹಕ್ಕೆ ಎಲ್ಲರೂ ಸಿದ್ಧ ಆಗ್ತಾರೆ. ಆ ರೀತಿಯಾಗಿ ರಾಮಚಂದ್ರನಿಗೆ ಸೀತಾ ಮಹಾಲಕ್ಷ್ಮಿಯನ್ನು ಕೊಟ್ಟು ವಿವಾಹ ಮಾಡ್ತಾರೆ. ಲಕ್ಷ್ಮಣ ಸ್ವಾಮಿಗೆ ಊರ್ಮಿಳಾದೇವಿಯನ್ನು ಕೊಟ್ಟು ವಿವಾಹ ಮಾಡ್ತಾರೆ. ಭರತರಾಜನಿಗೆ ಮಾಂಡವಿಯನ್ನು ಕೊಟ್ಟು ವಿವಾಹ ಮಾಡ್ತಾರೆ. ಶತ್ರುಘ್ನನಿಗೆ ಶ್ರುತಿಕೀರ್ತಿಯನ್ನು ಕೊಟ್ಟು ವಿವಾಹ ಮಾಡಿ ಬಹಳ ವಿಜೃಂಭಣೆಯಿಂದ ಅನೇಕ ದಿನಗಳ ಕಾಲ ಆ ಒಂದು ವಿವಾಹ ವೈಭವವಾಗಿ ನೆರವೇರಿ ದೇವಾನುದೇವತೆಗಳಿಂದ ಪುಷ್ಪವೃಷ್ಟಿಯನ್ನು ಕುರಿಸಿ ಸ್ವಾಮಿಗೆ ಕಲ್ಯಾಣ ಮಹೋತ್ಸವವನ್ನು ನೆರವೇರಿಸಿದರು. ಈ ರೀತಿಯಾಗಿ
ಈ ಸೀತಾರಾಮ ಕಲ್ಯಾಣ ನೆರವೇರಿತು ಎಂಬಲಿಗೆ ಈ ಒಂದು ವರ ಪರೀಕ್ಷೆಯ ಸಂಪೂರ್ಣ ಆಯಿತು. ಬಂದ್ರ ಹೆಣ್ಮಕ್ಳು ಬ್ರಹ್ಮಚರ್ಯದಿಂದ ಗೃಹಸ್ಥಾಶ್ರಮ ಸ್ವೀಕರಿಸುತ್ತಿರುವಂತಹ ಭಗವಂತನಿಗೆ ದ್ವಿತೀಯ ಯಜ್ಞೋಪವೀತ ಧಾರಣೆಯನ್ನು ಮಾಡಿ ಅದಾದ ನಂತರ ಭಗವಂತನಿಗೆ ಕನ್ಯಾದಾನ ಅಂದರೆ ಸೀತಾ ಮಹಾಲಕ್ಷ್ಮಿಯನ್ನು ಭಕ್ತಾದಿಗಳಂತಹ ನಾವು ಭಗವಂತನಿಗೆ ಧಾರೆಯನ್ನು ಕೊಡುವಂಥದ್ದು. ಆ ಕನ್ಯಾ ಅವಧಾನ ಆದ ನಂತರ ಮಾಂಗಲ್ಯ ಧಾರಣೆ, ನಂತರ ಸಮನ್ಮಾಲ ಸಮರ್ಪಣೆ, ಅಕ್ಷರಾರೋಹಣ, ಲಾಜಾ ಹೋಮ, ನಂತರ ಭಗವಂತನಿಗೆ ಹೂಚೆಂಡಿನ ಆಟ, ನಂತರ ಭಗವಂತನಿಗೆ ಅಷ್ಟಾವಧಾನ ಸೇವೆ, ಮಹಾನೀರಾಂಜನ, ಇಷ್ಟು ಕಾರ್ಯಕ್ರಮ ಈಗ ನೆರವೇರುತ್ತೆ. ಈಗ ಮೊದಲಿಗೆ ಅರ್ಶನ ಕೊಟ್ಟುವಂತಹ ಶಾಸ್ತ್ರವನ್ನು ಯಾರಾದರೂ ಹೆಣ್ಣು ಮಕ್ಕಳು 12 ವರ್ಷ ಮೇಲ್ಪಟ್ಟಿರುವಂತಹ ಋತುಮತಿ ಆಗಿರುವಂತಹ ಹೆಣ್ಣು ಮಕ್ಕಳಿದ್ದರೆ ಆ ಒಂದು ಸ್ವಾಮಿಯ ಒಂದು ಕಾರ್ಯವನ್ನು ನಿಮ್ಮ ಒಂದು ಹಸ್ತಗಳಿಂದ ನೆರವೇರಿಸಬಹುದು. ಬಂದಿದ್ದಾರಾ? ಯಾರಿಲ್ವಾ? 12 ವರ್ಷ ದೀಕ್ಷಿತ ಹೆಣ್ಮಕ್ಳು ಯಾರು ಇಲ್ವಾ? ಹೆಣ್ಮಕ್ಳು ಯಾರಿಗೂ ಹೇಳಿಲ್ವಾ? 12 ವರ್ಷದಲ್ಲಿ ಅಲ್ಲ, ಈಗ ಮನೆಗೆ ಹೋಗಿ ಬರೋದು ಆಗ ಲೇಟ್ ಆಗಿದೆ. ಕಲ್ಯಾಣ ಮಹೋತ್ಸವ ಹೇಗೆ ಸೀತಾ ಸ್ವಯಂವರ ನೆರವೇರಿತು ಅಂತ ಹೇಳಿ ಸ್ವಲ್ಪ ವಿವರ ತಿಳ್ಕೊಳ್ಳೋಣ. ಮೊದಲಿಗೆ ಭಗವಂತನ ದಶಾವತಾರಗಳಲ್ಲಿ ವಿಶೇಷವಾಗಿ ಅವತಾರ ಅಂದರೆ ರಾಮ ಅವತಾರ, ಆದರ್ಶ ಪುರುಷ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಈಗಲೂ ಕೂಡ ನಾವು ರಾಮರಾಜ್ಯ ಅಂತ ಹೇಳ್ತೀವಿ. ಅಂದರೆ ಯಾವ ರೀತಿಯಾಗಿ ರಾಜ್ಯವನ್ನು ಪರಿಪಾಲನೆ ಮಾಡಬೇಕು ಅಂತ ಹೇಳಿ ಉದಾಹರಣೆಗೆ ತೆಗೆದುಕೊಂಡ್ರೆ ಅದು ರಾಮರಾಜ್ಯ ಅಂತ ರಾಮನನ್ನೇ ಎಲ್ಲರೂ ಹೋಲಿಕೆ ಮಾಡ್ತಾರೆ. ಆ ರೀತಿಯಾಗಿ ಮರ್ಯಾದಾ ಪುರುಷೋತ್ತಮ ಪುಂಸಾಂ ರೂಪನ ಮೋಹಾಯ ಪುಣ್ಯಶ್ಲೋಕಾಯ ಮಂಗಳಂ ಅಂತ. ಅಂದರೆ ಆ ರಾಮ ಎಷ್ಟು ಸುಂದರವಾಗಿದ್ದ ಅಂತ ಹೇಳಿದ್ರೆ ಗಂಡಸರು ಕೂಡ ಮೋಹಿಸುವಷ್ಟು ಸುಂದರವಾಗಿದ್ದಂತೆ. ಆ ರೀತಿಯಾಗಿದ್ದಂತಹ ಈ ರಾಮಚಂದ್ರ ಸ್ವಾಮಿಯ ಕಲ್ಯಾಣ ಮಹೋತ್ಸವ ಹೇಗೆ ಪ್ರಾರಂಭವಾಯಿತು, ಆ ಒಂದು ಸ್ವಯಂವರ ಹೇಗೆ ನಡೆಯಿತು ಅಂದರೆ ದಶರಥನಿಗೆ 3 ಜನ ಪತ್ನಿಯರು, ಸುಮಿತ್ರಾ, ಕೈಕೇಯಿ ಮತ್ತು ಕೌಸಲ್ಯ. ಈ 3 ಜನರಿಗೆ ಸಂತಾನ ಭಾಗ್ಯ ಇರುವುದಿಲ್ಲ. ಅನೇಕ ವರ್ಷಗಳ ಕಾಲ ದಶರಥ ಮಹಾರಾಜ ಬಹಳ ದುಃಖಪಟ್ಟು ತದನಂತರ ಪುತ್ರಕಾಮೇಷ್ಠಿ ಯಾಗವನ್ನು ಮಾಡಿ ಆ ಒಂದು ಯಜ್ಞ ಹವಿಸ್ಸಿನಿಂದ ಒಂದು ಪಾಯಸವನ್ನು ಪಡೆದು ಅದು ತನ್ನ ಪತ್ನಿಯರಿಗೆ ಸಮಭಾಗವಾಗಿ ಹಂಚುತ್ತಾನೆ. ಆ ರೀತಿಯಾಗಿ ಆ ಸ್ವಾಮಿಯ ಒಂದು ಅನುಗ್ರಹದಿಂದ ಕೌಸಲ್ಯಾದೇವಿಯ ಗರ್ಭದಲ್ಲಿ ನವಮಿ ಶುಕ್ಲ ಪಕ್ಷ ವಸಂತ ಮಾಸದ ದಿವಸ ಭಗವಂತ ಪುನರ್ವಸು ನಕ್ಷತ್ರದಲ್ಲಿ ಶ್ರೀರಾಮಚಂದ್ರ ಜನನ ಆಗುತ್ತೆ. ಅದೇ ರೀತಿಯಾಗಿ ಆಶ್ಲೇಷ ನಕ್ಷತ್ರದಲ್ಲಿ ಲಕ್ಷ್ಮಣನ ಜನನ ಆಗುತ್ತೆ. ಪುಷ್ಯಮಿ ನಕ್ಷತ್ರದಲ್ಲಿ ಭರತ ಮತ್ತು ಶತ್ರುಘ್ನರ ಜನನ ಆಗುತ್ತೆ. ಈ ರೀತಿಯಾಗಿ ಮೂರು ಜನರ ಗರ್ಭದಲ್ಲಿ 2 ಅವಳಜ್ಜಬಳಿ ಮಕ್ಕಳು ಮತ್ತು 2 ಒಬ್ಬೊಬ್ಬ ಮಕ್ಕಳು. ಆ ಒಂದು ಕೌಸಲ್ಯ ದೇವಿಗೆ ರಾಮಚಂದ್ರನು, ಕೈಕೇಯಿಗೆ ಲಕ್ಷ್ಮಣ ಸ್ವಾಮಿ, ಭರತ ಶತ್ರುಘ್ನರು ಸುಮಿತ್ರಾ ದೇವಿಗೆ ಜನ್ಮವನ್ನು ತಾಳ್ತಾರೆ. ಅವರಿಬ್ಬರು ಆ 4 ಜನ ಅರಮನೆಯಲ್ಲಿ ಬೆಳೆದು ದೊಡ್ಡವರಾಗ್ತಿರ್ತಾರೆ. ಆಗ ರಾಮನಿಗೆ ಇನ್ನೇನು ಒಂದು 12 ವರ್ಷ ತುಂಬುವ ಸಮಯ. ಆಗ ವಿಶ್ವಾಮಿತ್ರರು ಬಂದು ಸ್ವಾಮಿ ದಶರಥರಲ್ಲಿ ವಿಶ್ವಾಮಿತ್ರ ಕೇಳ್ತಾ ಇದ್ದಾರೆ, ನನ್ನ ಒಂದು ಯಾಗಕ್ಕೆ ರಾಕ್ಷಸರಿಂದ ಅನೇಕ ಉಪಟಳಗಳಿದೆ, ಆದ್ದರಿಂದ ನಿನ್ನ ಮಗನಾದಂತಹ ರಾಮಚಂದ್ರನನ್ನು ಈ ಯಾಗ ರಕ್ಷಣೆಗಾಗಿ ಕಳಿಸಿಕೊಡು ಅಂತ ಹೇಳಿ ಆ ವಿಶ್ವಾಮಿತ್ರರು ಮಾತಾಡಿ ಬಂದಿದ್ದೀರಾ? ಆಗ ದಶರಥ ಮಹಾರಾಜನಿಗೆ ಬಹಳ ಭಯ ಮತ್ತೆ ಆಶ್ಚರ್ಯ ಆಗುತ್ತೆ. ಈ ವಿಶ್ವಾಮಿತ್ರ ಬಂದಿರುವುದನ್ನೇ ರಾಮಚಂದ್ರನಿಗೆ ಕಲ್ಯಾಣ ಮಾಡಿಸುವುದಕ್ಕೋಸ್ಕರ. ಆಗ ರಾಮಚಂದ್ರನಿಗೆ ಇನ್ನೇನು ವಿವಾಹ ವಯಸ್ಸು 16 ವರ್ಷ ತುಂಬುತ್ತಾ ಇರುತ್ತೆ. ಆಗ ದಶರಥನಲ್ಲಿ ಕೇಳಿದಾಗ ದಶರಥ ಮಹಾರಾಜ ಹೇಳ್ತಾನೆ, ಸ್ವಾಮಿ
ಇನ್ನೂ ನನ್ನ ಮಗ ಚಿಕ್ಕವನು, ಅವನಿಗೆ ಯಾವುದೇ ಒಂದು ಯುದ್ಧದ ಒಂದು ಅನುಭವ ಇಲ್ಲ. ಆದ್ದರಿಂದ ಅಂತ ಘೋರ ರಾಕ್ಷಸರನ್ನು ಸಂಹಾರ ಮಾಡಬೇಕಾದ್ರೆ ಅವನ ಕೈಯಲ್ಲಿ ಸಾಧ್ಯ ಇಲ್ಲ, ನಾನೇ ಬರ್ತೀನಿ ಅಂತ. ಆಗ ವಿಶ್ವಾಮಿತ್ರರು ದಶರಥನಿಗೆ ಹೇಳ್ತಾರೆ, ಅಯ್ಯ ನೀನೇನು ಭಯಪಡಬೇಡ, ನಾನು ಆ ಒಂದು ಮುಂದೆ ಇದ್ದು ಈ ಕಾರ್ಯವನ್ನು ನೆರವೇರಿಸ್ಕೊಂಡು ಬರ್ತೀನಿ ಅಂತ. ಆದರೆ ಇನ್ನೇನು ಹೆಚ್ಚಿಗೆ ಮಾತಾಡಿದ್ರೆ ಎಲ್ಲಿ ಶಪಿಸ್ತಾರೋ ಅಂತ ಒಂದು ಕಾರಣಕ್ಕೆ ಬಹಳ ದುಃಖದಿಂದಲೇ ರಾಮಚಂದ್ರನನ್ನು ಕಳಿಸಿಕೊಡ್ತಾರೆ. ಆ ರೀತಿಯಾಗಿ ಯಾವಾಗ ರಾಮಚಂದ್ರ ಹೊರಡೋಕೆ ಸಿದ್ಧನಾಗ್ತಾನೆ, ಅನುಜನಾಗಿ ಅಂದ್ರೆ ಭಗವಂತ ನಾರಾಯಣನ ಸ್ವರೂಪ ಆಗಿರೋದ್ರಿಂದ ನಾರಾಯಣನ ಆದಿಶೇಷ ಯಾವಾಗಲೂ ಹಿಂದೆನೇ ಇರ್ತಾರೆ. ಅದಕ್ಕೋಸ್ಕರ ಆ ಲಕ್ಷ್ಮಣ ಸ್ವಾಮಿಯ ನೆರಳಾಗಿ ಯಾವಾಗಲೂ ಹಿಂದೆನೇ ಇರಬೇಕು. ಅದಕ್ಕೋಸ್ಕರ ತಾನೂ ಕೂಡ ಆ ಒಂದು ಯಜ್ಞ ರಕ್ಷಕನಾಗಿ ಇಬ್ಬರು ಕೂಡ ಆ ವಿಶ್ವಾಮಿತ್ರರ ಹಿಂದೆ ಹೊರಡುತ್ತಾರೆ. ಇನ್ನು ಕಾಡಿನ ಸಮೀಪ ಹೋಗಬೇಕು. ಆ ಸಮಯಕ್ಕೆ ರಾಕ್ಷಸರಿಂದ ಉಗ್ರಣ ಪ್ರಾರಂಭ ಆಗುತ್ತೆ. ರಾಮಚಂದ್ರನಿಗೆ ತನ್ನ ಎಷ್ಟು ವಿದ್ಯೆ ಇದೆಯೋ ಅದರಲ್ಲಿ ಆ ಒಂದು ರಕ್ಷಣೆಯನ್ನು ಮಾಡೋದಕ್ಕೆ ಪ್ರಾರಂಭಿಸ್ತಾನೆ. ದಾರಿಯಲ್ಲಿ ಹೋಗಬೇಕಾದರೆ ವಿಶ್ವಾಮಿತ್ರರು ಅನೇಕ ವಿದ್ಯೆಗಳನ್ನು, ಅಸ್ತ್ರಶಸ್ತ್ರಾಸ್ತ್ರಗಳನ್ನು ಆ ರಾಮಚಂದ್ರನಿಗೆ ಉಪದೇಶ ಮಾಡ್ತಾ ಮಾಡ್ತಾ ಕರ್ಕೊಂಡು ಹೋಗ್ತಾರೆ. ಇನ್ನ ಯಾಗ ರಕ್ಷಣೆ ಆಗಿ ಆ ರಾಕ್ಷಸದ ಸಂಹಾರ ಆಗುತ್ತೆ. ಅದಾದ ನಂತರ ಅಲ್ಲಿಂದ ವಿಶ್ವಾಮಿತ್ರರಿಗೆ ಕೇಳಿಬಿಡುತ್ತೆ, ಜನಕಪುರಿಯಲ್ಲಿ ಸೀತಾ ಸ್ವಯಂವರ ಆಗ್ತಾ ಇದೆ ಅಂತ. ಆ ಸ್ವಯಂವರಕ್ಕೆ ವೀರ್ಯ ಶುಲ್ಕವಾಗಿ ಶಿವಧನಸ್ಸನ್ನು ಇಟ್ಟಿರ್ತಾರೆ. ಈ ಶಿವಧನಸ್ಸು ಯಾವ ರೀತಿ ಇರುತ್ತೆ ಅಂದ್ರೆ ಶಿವನ ಒಂದು ಬಿಲ್ಲು, ಒಂದು ಬಾಣ, ಧನಸ್ಸು. ಆ ಧನಸ್ಸನ್ನು 5,000 ಜನ ಬಲಿಷ್ಠರಾಗಿರುವಂತಹ ಸೈನಿಕರು ಒಂದು ಮಂಜೂಷ ಎನ್ನುವ ಒಂದು ಪೆಟ್ಟಿಗೆಯಲ್ಲಿ ಇಟ್ಟುಕೊಂಡು 5,000 ಜನ ಎಳ್ಕೊಂಡು ಬರ್ತಾರೆ. ಅಷ್ಟು ಭಾರವಾಗಿರುವಂತಹ ಆ ಒಂದು ಶಿವಧನಸ್ಸನ್ನು ಯಾರು ಎತ್ತಿ ಅದಕ್ಕೆ ದಾರವನ್ನು ಕಟ್ಟಿ ಅದನ್ನು ನಿಲ್ಲಿಸ್ತಾರೋ ಅವರಿಗೆ ತನ್ನ ಮಗಳಾದಂತಹ ಸೀತಾದೇವಿಯನ್ನು ಕೊಟ್ಟು ವಿವಾಹ ಮಾಡ್ತೇನೆ ಅಂತ ಹೇಳಿ ಆ ಜನಕ ಮಹಾರಾಜ ಒಂದು ಶಾಸನ, ಒಂದು ವಿಚಾರವನ್ನು ಎಲ್ಲ ಕಡೆ ಹಬ್ಬಿಸ್ತಾರೆ. ಆ ರೀತಿಯಾಗಿ ಈ ವಿಚಾರ ವಿಶ್ವಾಮಿತ್ರರ ಕಿವಿಗೆ ಬೀಳುತ್ತೆ. ಅದಕ್ಕೆ ಮುಂಚೆ ಯಾವಾಗ ಸೀತೆಗೆ ಸ್ವಯಂವರ ಏರ್ಪಾಡಾಗಿದೆ ಅಂತ ಗೊತ್ತಾಗುತ್ತೆ, ದೇವಾನುದೇವತೆಗಳು, ಅನೇಕ ರಾಜರುಗಳು, ಅನೇಕ ಬಲಿಷ್ಠವಾದ ಮಹಾರಾಜರುಗಳು ಬಂದು ಆ ಒಂದು ಮಂಜೂಷವನ್ನು 1 ಇಂಚು ಕೂಡ ಮೇಲೆ ಎತ್ತಕ್ಕಾಗದೆ ಎಲ್ಲರೂ ಸೋತು ಮುಂದೆ ಹೊರಟೋಗ್ತಾರೆ. ಕೊನೆಗೆ ಎಲ್ಲ ರಾಜರು ಸೇರಿ ಇದು ಅಸಾಧ್ಯವಾದಂತಹ ಕೆಲಸ, ಇಷ್ಟೊಂದು ಸುಂದರವಾಗಿರುವಂತಹ ಸೀತೆಯನ್ನು ಯಾರಿಗೋ ಕೊಟ್ಟು ಮದುವೆ ಮಾಡೋದ್ರಿಂದ ಅದು ಸಾಧ್ಯವಿಲ್ಲ. ಆದ್ದರಿಂದ ನಾವೆಲ್ಲರೂ ಒಂದು ನಿರ್ಣಯಕ್ಕೆ ಬಂದು ಆತನ ಮೇಲೆ ಯುದ್ಧವನ್ನು ಮಾಡಿ ಆ ಸೀತೆಯನ್ನು ನಾವು ವಿವಾಹ ಆಗಬೇಕು ಅಂತ ಹೇಳಿ ಎಲ್ಲ ರಾಜರುಗಳು ಸೇರಿ ಯುದ್ಧಕ್ಕೆ ಬರ್ತಾರೆ ಜನಕನ ಮೇಲೆ. ಆಗ ಜನಕ ಮಹಾರಾಜ ತನ್ನ ಕೋಟೆ ಬಾಗಿಲನ್ನು ಮುಚ್ಚಿಕೊಂಡು ಧ್ಯಾನವನ್ನು ಮಾಡಿ ತಪಸ್ಸನ್ನು ಗಳಿಸಿ ದೇವತೆಗಳನ್ನು ಹೊಳಿಸಿಕೊಳ್ತಾನೆ. ಮತ್ತೆ ದೇವತೆಗಳೆಲ್ಲ ಬಂದು ಆ ರಾಜನಿಗೆ ಸಹಾಯ ಮಾಡಿ ಆ ಎಲ್ಲ ರಾಜರನ್ನು ಕೂಡ ಓಡಿಸ್ತಾರೆ. ತದನಂತರ ಮತ್ತೆ ಈ ವಿಚಾರ ವಿಶ್ವಾಮಿತ್ರರ ಕಿವಿಗೆ ಬೀಳುತ್ತೆ. ಆ ಸಮಯದಲ್ಲಿ ಲಕ್ಷ್ಮಣ ಮತ್ತು ರಾಮಚಂದ್ರ ಸ್ವಾಮಿಯ ಸೈನ್ಯನಾಗಿ ಇನ್ನೇನು ಆ ಜನಕಪುರಿಗೆ ಬರ್ತಾ ಇರ್ತಾರೆ. ಆ ಸಮಯಕ್ಕೆ ಜನಕ ಮಹಾರಾಜನಿಗೆ ವಿಚಾರ ಕೇಳಿಕೊಟ್ಟು ಆ ಒಂದು ದ್ವಾರದ ಹತ್ತಿರ ಬಂದು ವಿಶ್ವಾಮಿತ್ರರನ್ನು ಬರಮಾಡಿಕೊಂಡು ತನ್ನ ರಾಜ್ಯಕ್ಕೆ ಕರೆದುಕೊಂಡು ಹೋಗಿ ಅವರಿಗೆ ಉಚಿತವಾದ ಸಿಂಹಾಸನವನ್ನು ಕೊಟ್ಟು ಪ್ರಾರ್ಥಿಸ್ತಾರೆ. ಈ ಇಬ್ಬರು ಬಾಲಕರು ಯಾರು, ಇವರು ಹೇತಕ್ಕೋಸ್ಕರ ನಿಮ್ಮ ಜೊತೆಯಲ್ಲಿ ಬಂದಿದ್ದಾರೆ ಅಂತ ಹೇಳಿದಾಗ ಆಗ ವಿಶ್ವಾಮಿತ್ರ ಹೇಳ್ತಿದ್ದಾರೆ, ಇವರಿಬ್ಬರು ಕೂಡ ಅಯೋಧ್ಯ ಮಹಾರಾಜ ದಶರಥನ ಮಕ್ಕಳು, ಇವರು ನನ್ನ ಸಂಗಡ ಬಂದಿದ್ದಾರೆ ಅಂತ ಹೇಳ್ತಾರೆ. ಆಗ ಕ್ಷತ್ರಿಯನ ಸ್ವಭಾವ ಏನಪ್ಪ ಅಂದ್ರೆ ಯಾವುದಾದರೂ ಬಿಲ್ಲು ಬಾಣಗಳನ್ನು ಕಂಡ್ರೆ ಅದನ್ನು ನೋಡಬೇಕು, ಅದನ್ನು ಎತ್ತು ಅದರಿಂದ ಅದರ ಒಂದು ಗಂಧವನ್ನು ತಿಳಿಯಬೇಕು ಅನ್ನೋ ಒಂದು ಕುತೂಹಲ ಇರುತ್ತೆ. ಆ ರೀತಿಯಾಗಿ ರಾಮಚಂದ್ರ ಕೂಡ ಆ ಮಂಜೂಷ ಪೆಟ್ಟಿಗೆಯಲ್ಲಿರುವಂತಹ ಶಿವಧನಸ್ಸನ್ನು ನೋಡ್ತಾರೆ. ಆಗ ವಿಶ್ವಾಮಿತ್ರರಲ್ಲಿ ಕೇಳ್ತಿದ್ದಾರೆ, ವಿಶ್ವಾಮಿತ್ರರಲ್ಲಿ ನೋಡಿ ಹೇಳ್ತಿದ್ದಾರೆ ಏನಂದ್ರೆ, ಗುರುಗಳೇ ನಾನು ಈ ಧನಸ್ಸನ್ನು ಮುಟ್ಟಬಹುದಾ ಅಂತ ಹೇಳಿ. ಆಗ ವಿಶ್ವಾಮಿತ್ರರು ಯಾವುದೇ ನಿರ್ಣಯ ಮಾಡದೆ ತಮ್ಮ ಒಂದು ಕಣ್ಣಿನ ಸೈಗೆಯಲ್ಲಿ ತೋರಿಸ್ತಾರೆ, ಆಯ್ತು ಅಂತ ಹೇಳಿ. ಆ ನಂತರ ಹತ್ತಿರಕ್ಕೆ ಹೋಗಿ ರಾಮಚಂದ್ರ ನೋಡಿ ಅದಾದ ನಂತರ ಈ ಬಿಲ್ಲನ್ನು ಎತ್ತು ನಿಲ್ಲಿಸಬಹುದಾ ಅಂತ ಹೇಳ್ತಾರೆ. ಆಗ ಜನಕರಾಜನಿಗೆ ಆಶ್ಚರ್ಯ ಆಗುತ್ತೆ. ಅಂದ್ರೆ ವಯಸ್ಸಿನಲ್ಲಿ ಕೂಡ ಚಿಕ್ಕವನು, ಮತ್ತೆ ಅನೇಕ ರಾಜರುಗಳು, ಗಂಧರ್ವರು, ಕಿನ್ನರು, ಕಿಂಪರುಷರು ಕೂಡ ಈ ಒಂದು ಮಂಜೂಷದಲ್ಲಿರುವಂತಹ ಆ ಒಂದು ಶಿವಧನಸ್ಸನ್ನು ಎತ್ತಲು ಸಾಧ್ಯವಾಗುವುದಿಲ್ಲ. ಈ ಚಿಕ್ಕ ಬಾಲಕ, ಅದರಲ್ಲಿ ಮಾನವರು ಆ ಒಂದು
ಧನಸ್ಸನ್ನು ಎತ್ತಲು ಸಾಧ್ಯವೇ ಇಲ್ಲ. ಆದುದರಿಂದ ಆ ಜನಕರಾಜನಿಗೆ ಇದು ಅಸಾಧ್ಯವಾದ ಕೆಲಸ ಅಂತ ಹೇಳಿ ಆಗ ವಿಶ್ವಾಮಿತ್ರರ ಕಡೆ ನೋಡಿದಾಗ ವಿಶ್ವಾಮಿತ್ರ ಹೇಳ್ತಾರೆ ಬಾಢ ಅಂದ್ರೆ ಹಾಗೆ ಆಗಲಿ ಅಂತ, ಅದನ್ನು ಎತ್ತಬಹುದು ಅನ್ನೋ ಒಂದು ವಾಕ್ಯವನ್ನು ತಿಳಿಸ್ತಾರೆ. ಆಗ ರಾಮಚಂದ್ರ ಆ ಒಂದು ಯಾವ ರೀತಿಯಾಗಿ ಒಂದು ಸಣ್ಣ ಹೂವಿನ ಮಾಲೆಯನ್ನು ಎತ್ತುಕೊಳ್ತಾರೆ, ಆ ಒಂದು ಸಲೀಸಾಗಿ ಆ ಒಂದು ಧನಸ್ಸನ್ನು ಎತ್ತು ನಿಲ್ಲಿಸಿ ಕ್ಷಣಾರ್ಥದಲ್ಲಿ ಅದಕ್ಕೆ ದಾರವನ್ನು ಕಟ್ಟು ಆ ಬಿಗಿಯಾಗಿ ಎಳೆಯಬೇಕಾದ್ರೆ ಆ ಧನಸ್ಸು 2 ಭಾಗ ಆಗುತ್ತೆ. ಇದನ್ನು 4 ಜನ ಮಾತ್ರ ನೋಡ್ತಾರೆ, ಮತ್ತೆ ಎಲ್ಲರಿಗೂ ಕೂಡ ಮೂರ್ಛೆ ಹೋಗಿ ಅಲ್ಲಿ ಬಿದ್ದೋಗ್ತಾರೆ. ಅದರಲ್ಲಿ ಒಬ್ಬ ಮಹಾರಾಜ ದಶರಥ, 2ನೇದಾಗಿ ವಿಶ್ವಾಮಿತ್ರರು, 3ನೇದಾಗಿ ರಾಮಚಂದ್ರ, 4ನೇದಾಗಿ ಲಕ್ಷ್ಮಣ ಸ್ವಾಮಿ. ಇಷ್ಟು ಜನ ಮಾತ್ರ ಆ ಧನಸ್ಸನ್ನು ನೋಡ್ತಾರೆ, ಬೇರೆ ಎಲ್ಲರಿಗೂ ಕೂಡ ಮೂರ್ಛೆ ಹೋಗಿ ಬಿದ್ದೋಗಿರ್ತಾರೆ. ತದನಂತರ ಆ ಒಂದು ಕ್ಷಣಾರ್ಥದಲ್ಲಿ ಇದನ್ನು ನೋಡಿದಂತಹ ದಶರಥನಿಗೆ ಜನಕ ಮಹಾರಾಜನಿಗೆ ಬಹಳ ಆಶ್ಚರ್ಯ ಆಗುತ್ತೆ. ಇಷ್ಟು ವರ್ಷಗಳ ಕಾಲ ಸೀತೆಗೆ ಯಾವ ವರನನ್ನು ನೋಡಬೇಕು ಅಂತ ಹೇಳಿ ಅನಿಸ್ಕೊಂಡಿತ್ತು ಅಂತ ಅವರ ಇವನೇ ಅಂತ ಹೇಳಿ ಸಾಕ್ಷಾತ್ ನಾರಾಯಣನ ಸ್ವರೂಪ ಅಂತ ಹೇಳಿ ಆಗ ಒಂದು ಅರ್ಘ್ಯ ಪಾತ್ರೆಯನ್ನು ತೆಗೆದುಕೊಂಡು ಬಂದು ಆ ರಾಮಚಂದ್ರನಿಗೆ ತನ್ನ ಮಗಳಾದಂತಹ ಸೀತೆಯನ್ನು ಕನ್ಯಾದಾನ ಮಾಡ್ತೀನಿ ಅಂತ ಹೇಳಿ ರಾಮಚಂದ್ರ ಹತ್ರ ಬರ್ತಾರೆ. ಆಗ ಮಹಾರಾಜ ಜನಕ ಹತ್ರ ಬಂದಿದ ತಕ್ಷಣ ರಾಮಚಂದ್ರ ಹೇಳ್ತಿದ್ದಾನೆ, ನನಗೆ ಗುರುಗಳ ಅಪ್ಪಣೆ ಆಗಿದ್ದು ಈ ಧನಸ್ಸನ್ನು ಎತ್ತಬೇಕು ಅಂತ ಅಷ್ಟೇ, ಅಷ್ಟು ಮಾತ್ರ ನಾನು ಮಾಡಿದ್ದೀನಿ. ವಿವಾಹ ನಿಶ್ಚಯ ಮಾಡುವುದು ನನ್ನ ತಂದೆಯ ಕರ್ತವ್ಯ, ನನ್ನ ತಂದೆ ಒಪ್ಪಿದ್ರೆ ಮಾತ್ರ ನಾನು ವಿವಾಹ ಆಗ್ತೇನೆ ಅಂತ ಹೇಳಿ ಮೊದಲಿಗೆ ನನ್ನ ತಂದೆಗೆ ಈ ವಿಚಾರವನ್ನು ತಿಳಿಸಿ ಅಂತ ಹೇಳಿ ರಾಮಚಂದ್ರ ಜನಕ ಮಹಾರಾಜನಿಗೆ ತಿಳಿಸ್ತಾರೆ. ಆಗ ಜನಕ ಮಹಾರಾಜ ವಿಶ್ವಾಮಿತ್ರರ ಒಪ್ಪಿಗೆ ಮೇರೆಗೆ ಅಯೋಧ್ಯೆಗೆ ಈ ಒಂದು ವಿಚಾರವನ್ನು ಮುಟ್ಟಿಸಬೇಕು ಅಂತ ಹೇಳಿ ಬಲಿಷ್ಠರಾಗಿರುವಂತಹ 5 ಜನ ಸೇನಾಧಿಪತಿ ಸಹಿತರಾಗಿ ತಮ್ಮ ಪುರೋಹಿತರ ಸಹಿತರಾಗಿ ಆ ದಶರಥನ ಆಸ್ಥಾನಕ್ಕೆ ಕಳಿಸಿಕೊಡ್ತಾರೆ. 3 ದಿನಗಳ ಕಾಲ ಆ ಜನಕಪುರಿಯಿಂದ ಪ್ರಯಾಣ ಮಾಡಿದಂತಹ ಈ ಸೇವಕರು ಮತ್ತು ಆ ಪುರೋಹಿತರು ಅಯೋಧ್ಯೆಯನ್ನು ತಲುಪಿ ದಶರಥ ಮಹಾರಾಜನ ಆಸ್ಥಾನದಲ್ಲಿ ವಿಚಾರವನ್ನು ವ್ಯಕ್ತಪಡಿಸುತ್ತಾರೆ. ಆ ಸಮಯದಲ್ಲಿ ದಶರಥ ಮಹಾರಾಜ ಸಭೆಯನ್ನು ಕರೆದು ತನ್ನ ಕುಲ ಗುರುಗಳಾದಂತಹ ವಸಿಷ್ಠರನ್ನು ಮತ್ತು ತನ್ನ ಕುಲ ಪುರೋಹಿತರಾದಂತಹ ಶತಾನಂದರನ್ನು ಕರೆದು ವಿಚಾರವನ್ನು ಕೇಳ್ತಾರೆ. ಈ ರೀತಿಯಾಗಿ ಜನಕ ಮಹಾರಾಜನಿಂದ ವಿವಾಹದ ಒಂದು ಆಮಂತ್ರಣ ಬಂದಿದೆ, ಈ ಆಮಂತ್ರಣವನ್ನು ನಿಮ್ಮ ಒಪ್ಪಿಗೆಯ ಮೇರೆಗೆ ಏನು ಸೂಚಿಸಬೇಕು ಎಂದು ಹೇಳಿ ಆ ಗುರುಗಳೆಲ್ಲ ಕೇಳಿದಾಗ ಎಲ್ಲರಿಗೂ ಕೂಡ ಜನಕರಾಜನ ಒಂದು ರಾಜ್ಯಪಾಲ ವಿಚಾರ ಎಲ್ಲ ಗೊತ್ತಿರುವುದರಿಂದ ಎಲ್ಲರೂ ಕೂಡ ಸಂತೋಷದಿಂದ ಒಪ್ಪಿಕೊಳ್ತಾರೆ. ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ವಿವಾಹಕ್ಕೆ ಹೋಗುವಂತಹ ಪದ್ಧತಿ ಇರಲಿಲ್ಲ. ಗೋತ್ರ ಹೇಳಿದ ಗೋತ್ರ ಶಿವಗೋತ್ರ ಭವಸ್ಯ ಸರ್ವಮಂಗಳಮಾನ್ಯೇ ಶಿವಶಂಕರ ನಾಮಧೇಯಸ್ಯ ಸುಶಾಖಾ ನಕ್ಷತ್ರೆ ತುಲಾರಾಶೋ ಜಾತಸ್ಯ ನಿವೇದನಾ ನಾಮ್ನೇ ಅನುರಾಧಾ ನಕ್ಷತ್ರೆ ವೃಶ್ಚಿಕರಾಶೋ ಜಾತಸ್ಯ ನಿಖಿತಾ ನಾಮ್ಯಾಃ ಆಶ್ಲೇಷ ನಕ್ಷತ್ರೆ ಧನುರಾಶೋ ಜಾತಸ್ಯ ಗುರುರಾಘವೇಂದ್ರ ನಾಮಧೇಯಸ್ಯ ಧನಿಷ್ಠಾ ನಕ್ಷತ್ರ ಕುಂಭರಾಶೋ ಜಾತಸ್ಯ ಶ್ರೀರಾಜೇ ಸಹ ಕುಂಭಾರಾಮಸ್ಯಾಂ ಭಗವನ್ ಮೋಕ್ಷಕ್ಕೆ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಪ್ರಥಮೇನ ಶ್ರೀ ಸೀತಾರಾಮ ಕಲ್ಯಾಣ ಮಹೋತ್ಸವೇನ ಇಂದ್ರಾದಷ್ಟದಿಕ್ಪಾಲಕದ್ವಾರಪಾಲಕದೇವತಾ ಸಮೇತ ಶ್ರೀ ಸೀತಾರಾಮ ದೇವತಾ ಮೂಲಬಿಂಬೇನ ಯಥಾವತ್ ದೇವತಾ ಸಾಕಾರಂ ಆವಾಹನೆ ವಿನಿಯೋಗಃ. ಓಂ ಪೂರ್ವದ್ವಾರೆ ಓಂ ಇಂದ್ರಾಯ ನಮಃ ಜ್ಞೇಯವಾಯ ನಮಃ ಜ್ಞಾನವರುಣಾಯ ನಮಃ ವಾಯುವೇರ್ಮಭ್ಯೇದಾಯ ನಮಃ ಈಶಾನಾಯ ನಮಃ ಅಸ್ಯಾಂ ಕ್ಷೇತ್ರದೇವತಾಭ್ಯೋ ನಮಃ. ಓಂ ಪೂರ್ವದ್ವಾರೆ ದ್ವಾರಶೇ ನಮಃ ಚಂದ್ರಪ್ರಚಂಡಾಯ ನಮಃ ದಕ್ಷಿಣದ್ವಾರೆ ದ್ವಾರಶೇ ನಮಃ ಭದ್ರಾದ್ರುದ್ರಾಯ ನಮಃ ಪಶ್ಚಿಮದ್ವಾರೆ ದ್ವಾರಶೇ ನಮಃ ಜಯಾವಿಜಯಾಯ ನಮಃ ಉತ್ತರದ್ವಾರೆ ದ್ವಾರಶೇ ನಮಃ ಧಾತ್ರಿಧಾತ್ರೆ ನಮಃ ಪೀಠಾದಿದೇವತಾಭ್ಯೋ ನಮಃ ಧಾಮಶಕ್ತಿಯೇ ನಮಃ ಕೂರ್ಮಾಯ ನಮಃ ಪೃಥಿವ್ಯೈ ನಮಃ ಇಕ್ಷುದಂಡಾಯ ನಮಃ ಅನಂತಾಯ ನಮಃ ವಾಸುಕಿನೇ ನಮಃ ಪೀಠಾದಿದೇವತಾ ವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಓಂ ಆವಾಹಿತಾದೇವತಾಭ್ಯೋ ನಮಃ. ಶ್ರೀ ಪಟ್ಟಾಭಿರಾಮಚಂದ್ರ ಸ್ವಾಮಿ ದೇವಾಲಯೇನ ಯಥಾ ವರ್ತತೆ ತಥಾ ಸಾಕಾರಂ ಶ್ರೀರಾಮಚಂದ್ರ ಸ್ವಾಮಿನಃ ಆವಾಹನಂ ಕರಿಷ್ಯೆ. ಓಂ
ಮಾತಾಡಬಾರದು, ಹೊರಗಡೆ ಹೋಗಿ ಮಾತಾಡಿ. ಓಂ ವಿಷ್ಣೋರ್ಮಗಂ ವೀರ್ಯಾಣಿ ಪ್ರವಾಚಯ್ಯಃ ಪಾರ್ಥಿವಾನಿ ಮಮಯರಜಾಗುಂಸಿನೋ ಅಸ್ಕಭಾಯದುತ್ತರಗಂ ಧರಸ್ತಂ ವಿಜಕ್ರಮಾಣಸ್ತ್ರೇಧೋರಕಾಜ ವಿಷ್ಣಾರನಾಠಮಸ ವಿಷ್ಣಾ ಪೃಷ್ಠಮಸಿ ವಿಷ್ಣಾಷ್ಟಪ್ಯೇಸ್ಥ ವಿಷ್ಣಾಸ್ಯಾರಸಿ ವಿಷ್ಣಾರ್ಧೋಮಸಿ ವೈಷ್ಣವಸಿ ವಿಷ್ಣವೇತ್ವಾ. ಓಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ಮೇಧಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ದಶರಥಪುತ್ರಾಯ ವಿದ್ಮಹೇ ಸೀತಾವಲ್ಲಭಾಯ साक्षात् महालक्ष्मी स्वरूपिणी सीता महालक्ष्मी देवताभ्यो नमः. यथा वर्तते तथा साकारम् अस्याम् उत्सवभेरेण आवाहनं करिष्ये. ॐ हिरण्यवर्णां हरिणीं सुवर्णरजतस्रजा चन्द्रां हिरण्मयीं लक्ष्मीं जातवेदो महावः तां महावः जातवेदो लक्ष्मीर्वरवगामिनी यस्यां हिरण्यं विद्ये लङ्का विश्वं दुर्जानम् महादेव्ये च विद्महे रामपत्न्यै च धीमहि तन्नो सीता महालक्ष्मी. अस्य श्रीयावायदादेवता प्राणप्रतिष्ठापनमहामन्त्रस्य ब्रह्मा विष्णुमहेश्वरऋग्यजुस्सामधर्मणिछन्दांसि प्राणाशक्तिः परा देवता ह्रां बीजं ह्रीं शक्तिः रैं कीलकमस्य श्रीयावायदादेवता प्राणप्रतिष्ठापनजपे विनियोगः. स्वामिन् सर्वति कन्नाता यावत् पूजा अवसानकं तावत् त्वं प्रीतिभावेन बिम्भेऽस्मिन् सन्निधिं कुरु. आवाहिता देवताभ्यो नमः. श्री पट्टाभिरामस्वामिचन्द्रस्वामिने नमः. सीता महालक्ष्मी देवताभ्यो नमः. प्रणाम स्वागत प्रतिमा सन्निधि सन्निरोधा स्वामिपूजा चक्रदर्शा. ओम राम ओम नाभो ओम यम ओम गुह्ये ओम नम ओम जान्नयोः ओम यम ओम चरणयोः ओम 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 मूर्धे ओम नम ओम नेत्रयोः ओम 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 नमो हृदये च तत्तमुद्रां चक्रदर्शा किरीटा कुण्डला वरदा देवताभ्यो नमः. श्री रामचंद्रस्वामिने नमः. सीता महालक्ष्मी देवताभ्यो नमः. प्राणप्रतिष्ठापनमुहूर्तश्वमुहूर्तोऽस्तु सुप्रतिष्ठितो. आवाहिता देवताभ्यो नमः. रत्नगजदिव्यसिंहासनं आवाहिता देवताभ्यो नमः. वस्त्राणि वसावसाधे गोर्च्छिद्रयापं सर्गाः वा धृतुर्निदानुष्वाघृतेन विश्वावृणात्येते स्योपरि अक्षतां समर्पयामि किञ्चित् निवेदनम्. अवाहिता देवताभ्यो नमः. किञ्चित् निवेदनम्. ओम भूर्भुवस्वः प्रोक्षा परिषिञ्चा देवस्य त्वादुपस्वेश्विनोर्बाहुभ्यां शक्ति फलनैवेद्यं समर्पयामि.
सुरभिमुद्राञ्च प्रदर्शामृति कृत्वा दाहयामि प्लावयामि शोषयामि प्राणोपानं यानो दानसमानसुप्राणाय स्वाहा पञ्चब्रह्मणे नमः यथाशक्तिनैवेद्यं मध्ये मध्ये स्वादोदकं पुनः शुभोदकं समर्पयामि अमृतोपिदानमसि स्वाहा एकादतिनीराजनज्योतिः ॐ तदस्य प्रियमभिपाठो अस्याम् ವಸಂತ ನವರಾತ್ರಿಗಳಲ್ಲಿ ವಿಶೇಷವಾಗಿ 4ನೇ ದಿವಸ ಸೀತಾರಾಮ ಕಲ್ಯಾಣ ಮಹೋತ್ಸವ ನೆರವೇರಿಸಬೇಕು ಅಂತ ಹೇಳಿ ಭಗವತ್ ಅನುಗ್ರಹದಿಂದ ಈಗ ಭಗವಂತನಿಗೆ ಮೂಲಬಿಂಬದಿಂದ ಯಥಾವರ್ತದ ಸದಾ ಸಾಕಾರವಾಗಿ ಭಗವಂತ ಈ ಉತ್ಸವ ಬೇರಕ್ಕೆ ಬಂದು ಕಲ್ಯಾಣ ಮಹೋತ್ಸವಕ್ಕೆ ಸಿದ್ಧರಾಗಿದ್ದಾರೆ. ಸಾಮಾನ್ಯವಾಗಿ ವಿವಾಹ ಅಂದ ತಕ್ಷಣ ಮನೆಯಲ್ಲಿ ಸಡಗರ ಸಂಭ್ರಮ ಇರುತ್ತೆ. ಅದೇ ರೀತಿಯಾಗಿ ಸ್ವಾಮಿಯ ಕಲ್ಯಾಣ ಮಹೋತ್ಸವವನ್ನು ಭಕ್ತಾದಿಗಳಾದಂತಹ ನಾವು ನೆರವೇರಿಸ್ತಾ ಇರುವುದರಿಂದ ಅದೇ ಒಂದು ಸಡಗರ ಸಂಭ್ರಮ ವಿಶೇಷವಾಗಿ ಈ ದೇವಾಲಯದಲ್ಲಿ ನೆರವೇರಬೇಕು. ಮೊದಲಿಗೆ ವಿವಾಹ ಅಂದಾಗ ಮನೆಯಲ್ಲಿ ಮಂಗಳ ದ್ರವ್ಯಗಳ ಒಂದು ಪೂಜೆ ಆಗುತ್ತೆ. ಅರ್ಶಿನ ಕುಟುಂಬ ಶಾಸ್ತ್ರ ಅಂತ ಹೇಳಿ ಮನೆಯಲ್ಲಿ ಮಾಡ್ತೀವಿ. ಮನೆಯಲ್ಲಿ ವಧುವರರಿಗೆ ಈ ಅರ್ಶಿನ ಶಾಸ್ತ್ರ ಮಾಡುವುದು ಮುತ್ತೈದೆಯರು ಸೇರಿ ಮಾಡ್ತಾರೆ. ಆದರೆ ಭಗವಂತನ ಕಲ್ಯಾಣ ಮಹೋತ್ಸವದಲ್ಲಿ ಕನ್ನಿಕೆಯರು ಮುಂದೆ ಅವರಿಗೆ ಸಿಗುವಂತಹ ವರ ರಾಮಚಂದ್ರನಷ್ಟೇ ಏಕಪತ್ನಿ ವ್ರತಸ್ಥನಾಗಿದ್ದು 16 ಗುಣಗಳ ಉಳ್ಳವನಾಗಿರಲಿ ಅಂತ ಹೇಳಿ ಆ ಭಗವಂತನ ಅನುಗ್ರಹದಿಂದ ಅಂತ ವರ ಸಿಗಬೇಕು ಅಂತ ಹೇಳಿ ಭಗವಂತನ ಅನುಗ್ರಹಕ್ಕೋಸ್ಕರ ಆ ಕನ್ನಿಕೆಯರಿಂದ ಮಂಗಳ ದ್ರವ್ಯ ಶಾಸ್ತ್ರ ಆಗುತ್ತೆ. ಅದಾದ ನಂತರ ಭಗವಂತನಿಗೆ ನಿಶ್ಚಲ ತಾಂಬೂಲ ಅಂತ ಹೇಳಿ ನಿಶ್ಚಿತಾರ್ಥ ಯಾವ ರೀತಿಯಾಗಿ ಸೀತಾ ಸ್ವಯಂವರ ನೆರವೇರಿತು, ಆ ಒಂದು ಸ್ವಯಂವರ ಹೇಗೆ ನೆರವೇರಿ ಅವರಿಬ್ಬರ ವಿವಾಹ ಹೇಗೆ ನೆರವೇರಿತು ಅಂತ ಹೇಳಿ ಸ್ವಲ್ಪ ಅದರ ಬಗ್ಗೆ ವಿವರ ಹೇಳಿ ತದನಂತರ ಭಗವಂತನ ಕಲ್ಯಾಣ ಮಹೋತ್ಸವದ ಕಾರ್ಯಕ್ರಮಗಳು ನಿಶ್ಚಯ ತಾಂಬೂಲ ಆದ ನಂತರ ತಾಂಬೂಲ ಸಮರ್ಪಣೆಯನ್ನು ಮಾಡಿ ಭಗವಂತನಿಗೆ ಮಧುಪರ್ಕವನ್ನು ಸಮರ್ಪಣೆ ಮಾಡಿ ಅದಾದ ನಂತರ ಜೀರಿಗೆ ಬೆಲ್ಲ ಶಾಸ್ತ್ರ ಮುಹೂರ್ತ ಚೂರ್ಣಿಕ ಅಂತ ಹೇಳ್ತೀವಿ. ಆ ಜೀರಿಗೆ ಬೆಲ್ಲ ಶಾಸ್ತ್ರ ಆಗುತ್ತೆ. ನಂತರ ನಿರೀಕ್ಷಣೆ ಆಗುತ್ತೆ. ಆ ನಂತರ ಭಗವಂತನಿಗೆ ಶಿರೋಭೂಷಣ ಅಂತ ಹೇಳಿ ವಾಸಿಕ ಧಾರಣೆ. ಅದಾದ ನಂತರ ಭಗವಂತನಿಗೆ ಭಗವಾನೇವ ಸ್ವನೈನಾಮ್ಯ ಸ್ತುರೋಪಸ್ಥಿತಿ ಪ್ರವೃತ್ತಿ ಸ್ತುಜೇ ದೇವರಸೇನ ಅನೇನಾತ್ಮನ ಸ್ವಾರ್ಥ ಸ್ಮೃತಭಾವೇನ ಅನೇನ ಕಲ್ಯಾಣತಮಾತ್ ಸಾಯಮಾನಾಧನ ಅಖಿಲ ಪರಿಜನ ಪರಿಚ್ಛನ್ನಾಂತ ಸ್ವಾತ್ಮಾನಂದೋಯಮೇವಂ ಬ್ರೂಯಿತುಂ ಕಾರಯತಿ ಉಪಕ್ರಮತೆ ಸಾತ್ವಿಕತ್ಯಾಗಮನುಸಂಧಾಯ ಪುಣ್ಯಾಹರತ್ರಂ ಪಠಿತ್ವಾ ಓಂ ಹಿರಣ್ಯವರ್ಣಾಶುಜಪಾಪಕಾಜಾಶುಜಾತ ಕೃಷ್ಣಭೋಜಾ ಸಿಂಹಃ ಅಗ್ನಿಯಾತ ಭಂಗಿರೇಣೋಪಾಸ್ಥಾನಃ ವಿಷ್ಣುಗುಸ್ಯೋನಾಭವಂತೋ ವ್ಯಾಸ ಪೂರ್ಣಾಧಾವರಣೋಜಾತಿ ಮಧ್ಯೆ ಸುಜ್ಞಾನದೇವ ಶಂಜನಾನ ಮಧುಶ್ಚುಜಶುಜೋಜಾ ಪಾಪಕಾಸ್ಥಾನಃ ವಿಷ್ಣುಗುಸ್ಯೋನಾಭವಂತೋ ಯಾಧವಾನ್ ದೇವಾದಿಗೆ ಪಿಂಡಂತ ವಕ್ಷೇಯಾನ್ ಪರೀಕ್ಷೆ ಭೂತಾಭವಂತಿ ಯಾ ಪೃಥಿವೀಂ ದೇವಸೋನ್ನಂ ಶುಕ್ರಾಸ್ಥಾನಃ ವಿಷ್ಣುಗುಸ್ಯೋನಾಭವಂತೋ ಶುರೇಣ ಚತುಶ್ರಾಮಶುತಾಮಶುಯಾತ್ ಭವತಸ್ಮೈದಿತ್ವಕಮ್ಮೆ ಸರ್ವಾಂಗಮ್ಯೇ ಗುಣಜ್ಯೋದೋಹೇ ಹೋಮೈವಚ್ಚೋಪರಮೋದೋದತ್ತ ಭವಮಾನಸ್ವಜ್ಜನಃ ಪವಿತ್ರೇಣ ಚರಣಿ ಯಪ್ಪೋಗಾಸನಾತ್ಮಃ ಗುರುಪಾದವಿಧನಾಃ ನಂದಮನೋಧಿಯ ಗುಣದುಶ್ರಾರಕಃ ಜಾಗರಯ ಪವಿತ್ರತೆ ಗುರುವಿನೇಣ ಪ್ರಾಯಃ ಶುಕ್ರೇಣ ದೇವದೈತ್ಯತ ಅಗ್ನೇಯ ಗುರುಭಾಗರುಣ ಯತ್ಯಭವತಮಚಿನಿ ಅಗ್ನೇಯ ಗುರುದ್ರ ಬ್ರಹ್ಮದೇವ ಪ್ರೇಮಹೇ ಉಭಾಭ್ಯಾಂ ದೇವಗುರುದ ಪವಿತ್ರೇಣ ಸ್ವೇನಃ ಇದಂ ಬ್ರಹ್ಮ ಪ್ರೇಮಹೇ ವಿಶ್ವೇಶ್ವರೇವೇ ಪ್ರಜೇ ದೇವ್ಯಾಗಾತ್ ಯಸ್ಯೇ ಭಕ್ತಿ ಸರ್ವಾವೇದವೃಷ್ಟಾಃ ಕಿರಾತಸ್ಯ ಸರ್ವಾರ್ಚೇಷು ಏಕಸ್ಯ ಉದಯೋರಯೇನ ವೈಶ್ವಾನರವರ್ಷಧರ್ಮಾನಾಥೋ ವಾದಪ್ರಾಣೇಷು ರಾಮಯೋಧೋಃ ದ್ಯಾವಾ ಪೃಥಿವೀ ಪರಿಧಾಪಯೋಭಿಃ ಋತಾಮರೇ ನಿಜ್ಞೇನ ಮಾಗ್ನೇತಾಂ ಬೃಹದ್ಧಸ್ಯ ವಿತಸ್ತ್ರಿಭಿಃ ಪರಿಶಿಷ್ಠಯನ್ನೇ ವನಂಗಿಃ ಅಗ್ನೇದಕ್ಷೇ
स्वस्तिर्भवन्तो भ्रुवन्तो पुण्याहे स्वस्ति वृद्धिर्भवन्तो भ्रुवन्तो वृद्धिः समृद्ध्यताम् आवाहितावनान्त पुण्डरीकाक्षाय नमः त्रयमेना कुम्भमध्वास्य हरिः ದೀಕ್ಷಿತ ಐದು ನಿಮಿಷ ಯಾರಿಗೂ ಬೇರೆ ಹೆಸರುಗಳಲ್ಲಿ ಬಗ್ಗೆ ಬೇರೆ ಯಾವ್ದು ಹೇಳ್ಬೇಕು ಅಷ್ಟೇ ಹರಿ ಓಂ ಬಂದಿದ್ದಾರೆ हरि ओम दुर्वोच्छरदयं गुणविशेषेण विशिष्टायां स्यां शुभदितो अस्य दिनेन श्री सीताराम कल्याण महोत्सव सेवाकर्तानाम् अस्य जमान्याः जगन्नाथराव सह कुटुम्बानां सभातृवर्गाणां समित्रवर्गाणां पौत्रवर्गाणां पुत्रस्य पुत्रिकस्य वर्गाणां क्षेमस्थैर्यधैर्यवीर्यविजय अभयानिरारोग्यैश्वर्याभिवृद्धिरस्तु सेवाकर्तानां समस्तानुकूल्यवासिद्ध्यते एतद्दिवसे श्री सीताराम कल्याण महोत्सव सेवाकर्ताः अस्यां भगवन्तम् सम्पूर्णानुग्रहफलसिद्धिरस्तु ಎಲ್ಲ ಹೊಂದಿರುವಂಥ ಭಕ್ತಾದಿಗಳು ನಿಮ್ಮ ಗೋತ್ರ ನಕ್ಷತ್ರ ಹೆಸರನ್ನು ನೀವು ನಿಮ್ಮ ಮನಸ್ಸನ್ನು ಹೇಳಿಕೊಂಡು ಸಂಕಲ್ಪ ಮಾಡಿಕೊಳ್ಳಿ ಎಲ್ಲರೂ ಹೇಳಿಕೊಳ್ಳಿ ಯಜಮಾನಸ್ಯ ಸರ್ವೇಷಾಂ ಭಕ್ತ ಮಹಾಜನಾಃ ನಾನಾ ಗೋತ್ರೋದ್ಭವಸ್ಯ ನಿಮ್ಮ ಗೋತ್ರಗಳನ್ನು ಹೇಳಿಕೊಳ್ಳಿ ಸರ್ವೇಷಾಂ ಭಕ್ತ ಮಹಾಜನಾಃ ನಕ್ಷತ್ರೋಜಾತಸ್ಯ ನಿಮ್ಮ ನಕ್ಷತ್ರ ರಾಶಿಯನ್ನು ಹೇಳಿಕೊಳ್ಳಿ ಯಜಮಾನಸ್ಯ ನಾಮಧೇಯಸ್ಯ ಮನೆಯಲ್ಲಿ ಹಿರಿಯರ ಹೆಸರು ಕುಟುಂಬದ ಹೆಸರನ್ನು ಹೇಳಿಕೊಳ್ಳಿ ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ಧೈರ್ಯ ವಿಜಯ ವೀರ್ಯ ಅಭಯ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧ್ಯರ್ಥಂ ಶ್ರೀ ವಸಂತ ನವರಾತ್ರಿ ಮಹೋತ್ಸವೇನ ಚತುರ್ಥ ದಿವಸೇ ಶ್ರೀ ಸೀತಾರಾಮ ಕಲ್ಯಾಣ ಮಹೋತ್ಸವ ಸೇವಾ ಕೈಂಕರ್ಯ
ಶುಭವಾದ ಕೋರಿಕೆಗಳನ್ನು ಭಗವಂತ ನೆರವೇರಿಸಲಿ. ಯಾರಿಗೆ ಸಂತಾನ ಭಾಗ್ಯ, ಯಾರಿಗೆ ಕಲ್ಯಾಣ ಭಾಗ್ಯ ಅನುಗ್ರಹಿಸಬೇಕು ಅಂತ ಹೇಳಿ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಳ್ಳಿ. ಈಗ ಸೀತಾರಾಮ ಕಲ್ಯಾಣ ಮಹೋತ್ಸವದಲ್ಲಿ ಸಂಕಲ್ಪ ಆಗಿ ವಿಶ್ವಕ್ಷೇತ್ರ ಆರಾಧನೆ ನಂತರ ಭಗವತ ಪುಂಡರೀಕಾಕ್ಷ ಪುಣ್ಯಾಹ ವಾಚನವನ್ನು ಮಾಡಿ ತಂದಿರುವಂತಹ ದ್ರವ್ಯಗಳನ್ನು ಶುದ್ಧಿ ಮಾಡಿಕೊಂಡು ಈಗ ಮೂಲ ಬಿಂಬದಲ್ಲಿರುವಂತಹ ಭಗವಂತನ ಪ್ರಾಣವನ್ನು ಉತ್ಸವ ಬೇರಕ್ಕೆ ಆವಾಹನೆ ಮಾಡಿಕೊಂಡು ಆ ಭಗವಂತನಿಗೆ ಇವತ್ತಿನ ವಸಂತ ನವರಾತ್ರಿಯ 4ನೇ ದಿವಸ ಸೀತಾರಾಮ ಕಲ್ಯಾಣ ಮಹೋತ್ಸವವನ್ನು ನೆರವೇರಿಸ್ತಾ ಇದ್ದೀವಿ. ಈಗ ಮೂಲ ಬಿಂಬದಿಂದ ಯಥಾವೃತ್ತ ರೂಪದಲ್ಲಿ ಹೇಗಿದ್ದಾನೆ ಭಗವಂತ ಅದೇ ರೂಪದಲ್ಲಿ ಈ ಉತ್ಸವ ಬೇರಕ್ಕೆ ಬರಬೇಕು ಅಂತ ಹೇಳಿ ಶ್ರದ್ಧಾಭಕ್ತಿಯಿಂದ ಎಲ್ಲರೂ ಭಕ್ತಿ ಪೂರ್ವಕವಾಗಿ ನಮಸ್ಕಾರ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಹೇಳ್ತಾರೆ ಓಂ ಇದಂ ವಿಷ್ಣು ವಿಚಕ್ರಮೇ ತ್ರೇಧಾನೇ ದೇವತಂ ಬ್ರಹ್ಮಸ್ಯ ಭಾಗಂ ವಿಷ್ಣು ವಿಷ್ಣು यागमण्डपमध्ये गोमजो नोपलिप्य तत्र ध्यानपरेण पीठं परिकल्प्य तदुपरि ताम्रकलशं वा निक्षिप्य चतुरस्य चतुरो दिक्षो चतुर्मूर्तिवान् विन्नस्य तेषामस्तेषु ॐ आपः कलशानि निक्षिप्य सूत्रवेष्टिं परिकल्प्य ॐ सुमनसधूपं सदृश्य ಬಂದೆ
भोवायदिगं सर्वं विश्वाभूतान्यावप्राणावापस्वशवान्नमापो नमामः सम्राडापोराडास्वराडादिष्टछन्दागस्या भोजोगदेगुष्या भोजोगिष्यापः सत्यमापः सर्वा देवताः भोर्भुवस्वरा भोम कलशयोः वृक्षराजुं विन्दस्य नारिकेलेन शिरस्कन्धं विन्दस्य पुष्पेण अलङ्कृत्वा गंधे च यमुने चैव गोदावरी सरस्वती नर्मदे सिंधु कावेरी जलेऽस्मिन् सन्निधिं कुरु ॐ तत्त्वायामि ब्रह्मणा बन्धमानस्तधाशास्ते यजमानो हविर्भे अहेडमानो वर्णेह बोध्यपुरुषकं समानाज प्रमोषेः वरुणान्तपुण्डरीकाक्षाय नमः आवाहयामि स्थापयामि पूजयामि वर्णपुण्डरीकाक्षाय नमः प्रणाम स्वागत प्रतिमा सन्निधि सन्निरोध सामुख्यमुद्रां च प्रदर्श ओं रां ओं नाभो ओं यं ओं गुह्ये ओं नम ओं झान्ययोः ओं यं ओं चरणयोः ओं मूर्धे ओं नम ओं नेत्रयोः ओं मुखे ओं नम ओं हृदये च तन्मुद्रां च प्रदर्श किरीट कुण्डल वनमाला श्रीवत्स कौस्तुभ चक्र शंख पद्म ग्रह पादाग्रे मुद्रां च प्रदर्श अचक्राय हृदयाय नमः चक्राय शिरसे स्वाहा सुचक्राय शिखाय कुण्डे सूर्यचक्राय कवचाय ज्वालाचक्राय नेत्रत्रयाय सुदर्शनचक्राय नेत्राय भोर्भुवस्वरां दिग्बन्धः पुण्डरीकाक्षाय नमः नानारत्ने समायुक्तं स्वर्णतेजोविभूषणम् आसनं देवदेवेशाप्रीत्यर्थप्रतिष्ठित रत्नगजदिव्यसिंहासनं समर्पयामि त्रीणि पदानि चक्रमे विष्णुर्गोपाधाभ्यः धर्माणि आधारबिन्दयोः आर्जं वाद्यं समर्पयामि आवाहिता देवताभ्यो नमः हस्तारबिन्दयोः अर्घ्यमध्यं समर्पयामि आवाहिता देवताभ्यो नमः मुखारञ्जयोः आचमनीं समर्पयामि स्थापयामि औपचारिकशुद्धोदकस्नानम् आपोहिष्ठामि योधवस्थानपूर्तयद्रातनः महेरणाय दक्षिणे द्वारश्वतमोरहस्तस्य भाजे देवनः कुशलेरिव मातरः तस्मारम्भयामो यस्य क्षयाय चिन्तनः आभोजनेदातनः शुद्धोदकस्नानानन्तरं शुद्धार्घ्यं समर्पयामि वस्त्राणि वेपशामसाधेवोरक्षत्रियावो बन्धुसद्धाः अवादरितिकं ददामि विश्वाः हृतेन विश्वावरणा सुयते पुष्पार्थे वेदार्थे वेङ्करणार्थे आधरणार्थे चन्द्रानञ्जते देवे सर्वभाग्यदायिने हन्त्रान्ते प्रदास्यामि हन्त्रामङ्गलद्रव्याणि समर्पयामि कुङ्कुमसिन्धूराणि समर्पयामि गन्धान् धारयामि पुष्पमालिकां समर्पयामि पुष्पैः पूजयामि वरुणाय नमः मखरवाहनाय नमः तीर्थराजाय नमः अपामपतये नमः केशवाय नमः नारायणाय नमः माधवाय नमः गोविन्दाय नमः विष्णवे नमः मधुसूदनाय नमः त्रिविक्रमाय नमः वामनाय नमः श्रीधराय नमः ऋषिकेशाय नमः पद्मनाभाय नमः दामोदराय नमः वासुदेवाय नमः संकर्षणाय नमः सद्युम्नाय नमः अनिरुद्धाय नमः पुरुषोत्तमाय नमः अधोक्षणाय नमः नारसिंहाय नमः कृष्णाय नमः जनार्दनाय नमः गोविन्दाय नमः हरये नमः श्रीकृष्णाय नमः रामपूजां समर्पयामि सुगन्धसमरसधूपमाघ्रापयामि धूपं प्रत्यक्षस्तापित दैवदीपं ददामि
उत्तरापोषणं हस्तवृक्षाळ्यां पादवृक्षाळ्यां शुद्धोदकं समर्पयामि आवाहिता देवताभ्यो नमः एकादशनीराजनज्योतिः वाद्यं दक्षिणाः पान्तु दक्षिणाः दर्भाः सुदर्भाः पुष्पाः सन्तु पुष्पाः गन्धधूपदीपकलानाथने स्वर्जितम् अस्तु आचार्याः तान् दर्भैः कलशेन स्पर्शा ॐ भगवतो भलेन भगवतो वीर्येण भगवतस्तेजसा भगवतः कर्मणः भगवतः कर्म करिष्यामि भगवान् पवित्रं वासुदेवं पवित्रं दत्तादो पवित्रम् ಅದೇ ಇಲ್ಲಿ ದೇವಸ್ಥಾನಕ್ಕಾದ್ರೆ ಹೇಗಾದ್ರೂ ಬರ್ಬೋದು ಯಾರು ಕಂಡೀಷನ್ ಹಾಕಲ್ಲ ಮುಗಿತಾ ಬನ್ನಿ ಸೇವಕತ್ರ ಬಂದು ಕೂತ್ಕೊಳ್ಳಿ ಬಾಬಾ ಓಂ ಇಮಮ್ಮೆ ವರ್ಣೇ ಶ್ರುಧೇವ ಮಧ್ಯಾತ್ಮಯಾತ್ತಾಮಸ್ರಾದಿಗೆ ತತ್ವಾರಾಮಿ ಬ್ರಹ್ಮಣ ಬಂಧಮಾನಸ್ತದಾಯಾಸ್ತೆ ಯಜಮಾನೋ ವರ್ಣೇ ಅಹೇಡವಾನೋರ್ಣೇಹ ಪಂಚರಜುಸಮಾನಾಯುಮೋಷಿ ಓಂ ಕನ್ಯಾಧಾನ ಮುಹೂರ್ತ ಶುಭಮುಹೂರ್ತೋऽस्तु ಸುಪ್ರತಿಷ್ಠಿತಮಸ್ತು मांगल्य महालक्ष्मी देवताभ्यो नमः आवाहन पूजां च करिष्ये मांगल्य अपोपस्पृश्य शुद्धाचमनीयं समर्पयामि अक्षतान् विकीर्य हिरण्यवर्णां हरिणीं सुवर्णरजतस्रजां चन्द्रां हिरण्मयीं लक्ष्मीं जातवेदो महावः माङ्गल्य महालक्ष्मी देवताभ्यो नमः आवाहयामि स्थापयामि पूजयामि ध्यायामि ध्यानं समर्पयामि अक्षता आवाहयामि समर्पयामि आदारविन्दयोः नमस्कारयोः समयामि शुद्धोदकस्नानं समर्पयामि अलङ्करणास्योपरि वस्त्रम् अक्षता हरिद्रा कुङ्कुमसिन्धूरा गन्धं पुष्पमालिका धूपं दीपं दर्शयामि वनस्पत्यरथोत्पन्ना गन्धाढ्यो गन्धमोत्तमः आग्रेयः सर्वदेवानां धूपोऽयं प्रतिगृह्यताम् अथ नीराजनं दर्शयामि हिरण्यपात्रं मधोः पूर्णं ददाति मधुर्योदानयति एकधा ब्रह्मणो वारति एकदैवमानः निस्तेजो दधाति माङ्गल्य महालक्ष्मी देवताभ्यो नमः एकादशि नीराजनं दर्शयामि जय इंदिरारमण गोविन्द ಬೇರೆ ದಂಪತಿಗಳಿದ್ರೆ ಬೇಗ ಬರಬೇಕು. ದಂಪತಿಗಳಿದ್ರೆ ಮಾತ್ರ ಬಂದು ಮೊದಲಿಗೆ ಹಸ್ತಪ್ರಕ್ಷಾಳ ಹಸ್ತಪ್ರಕ್ಷಾಳ ದಯವಿಟ್ಟು ಪಂಚೆ ಶರೀರ ಧಾರಣೆ ಮಾಡಲು ಮಾತ್ರ ಬರಬೇಕು. Viष्णवे
ವಿಚಾರ